ನಮಸ್ಕಾರ. ನಾನು ಡಾಕ್ಟರ್ ಹೊನ್ನಾಂಜನೇಯ ಡಿಆರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು ತುಮಕೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುತ್ತೆ. ನಮ್ಮ ಕಾಲೇಜು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಈ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ರಾಜ್ಯದ ಇತರ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಆಗುವಂತಹ ರೀತಿಯಲ್ಲಿ ಭಾರತದ ರಾಷ್ಟ್ರಪತಿಯ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ರಾಷ್ಟ್ರಪತಿಯವರ ವಿಚಾರಗಳನ್ನು ಮನವರಿಕೆ ಮಾಡಿಕೊಳ್ಳುವಂಥದ್ದು ಅಗತ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಭಾರತದ ರಾಷ್ಟ್ರಪತಿಯವರನ್ನು ಕುರಿತು ಅಧ್ಯಯನವನ್ನು ಮಾಡುವಂತಹ ಮತ್ತು ರಾಷ್ಟ್ರಪತಿಯವರ ಸ್ಥಾನ ಏನಿದೆ, ರಾಷ್ಟ್ರಪತಿಯವರ ಅಧಿಕಾರಗಳೇನಿದೆ, ರಾಷ್ಟ್ರಪತಿಯವರ ಎಲ್ಲ ವಿಚಾರಧಾರೆಗಳನ್ನು ಪೂರ್ಣವಾಗಿ ಮಂಡಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಭಾರತ ಇಡೀ ಜಗತ್ತಿನಲ್ಲಿ ಒಂದು ವಿಶಾಲ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ದೇಶ. ವಿಶಾಲ ಪ್ರಜಾಪ್ರಭುತ್ವದ ದೇಶವಾಗಿರತಕ್ಕಂತಹ ಭಾರತದಲ್ಲಿ ಪ್ರತಿಯೊಂದು ವಿಚಾರಗಳು ಕೂಡ ಭಾರತದ ಸಂವಿಧಾನದ ನಿರ್ದೇಶನ ಏನಿದೆ, ನಿರ್ದೇಶನದ ಮೇರೆಗೆ ಎಲ್ಲವೂ ಕೂಡ ನಡಿಬೇಕಾಗತ್ತೆ. ಭಾರತದ ಸಂವಿಧಾನ ಪ್ರಥಮತಃ ರಾಷ್ಟ್ರಪತಿಯವರ ನಿರ್ದೇಶನದಂತೆ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರಾಗಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗತ್ತೆ. ನಾವು ಸರ್ಕಾರದ 3 ಅಂಗಗಳಾಗಿರ್ತಕ್ಕಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಲ್ಲಿ ಪ್ರತ್ಯೇಕವಾಗಿ ನಾವು ವಿಚಾರವನ್ನ ಹೇಳ್ತೇವೆ. ಕಾರ್ಯಾಂಗ ಅಂದ ತಕ್ಷಣ ನಮ್ಮಲ್ಲಿ 2 ರೀತಿಯ ಕಾರ್ಯಾಂಗಗಳನ್ನು ನಾವು ನೋಡಬಹುದು. ಒಂದು ನಾಮಮಾತ್ರ ಕಾರ್ಯಾಂಗ, ಮತ್ತೊಂದು ನೈಜ ಕಾರ್ಯಾಂಗ ಅಂತ. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಭಾರತದ ರಾಷ್ಟ್ರಪತಿಯವರನ್ನು ನಾವಿಲ್ಲಿ ಉಲ್ಲೇಖವನ್ನ ಮಾಡುತ್ತಾ, ಭಾರತದ ರಾಷ್ಟ್ರಪತಿಯವರು ಯಾವೆಲ್ಲ ಸಂವಿಧಾನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ, ರಾಷ್ಟ್ರಪತಿಯವರು ಸಂವಿಧಾನದ ಒಂದು ರಕ್ಷಾ ಕವಚವಾಗಿ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾರೆ, ಭಾರತದ ರಾಷ್ಟ್ರಪತಿಯವರು ದೇಶದ ಪ್ರಥಮ ಪ್ರಜೆಯಾಗಿ ಹೇಗೆ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗತ್ತೆ, ರಾಷ್ಟ್ರಪತಿಯವರ ನಿರ್ದೇಶನದ ಮೇರೆಗೆ ಭಾರತ ಸಂವಿಧಾನದ ಎಲ್ಲ ಕಾರ್ಯಚಟುವಟಿಕೆಗಳು ಹೇಗೆ ನಿರ್ವಹಿಸಲಾಗುತ್ತೆ ಅನ್ನತಕ್ಕದ್ದೆಲ್ಲವನ್ನು ಕೂಡ ನಾವಿಲ್ಲಿ ಚರ್ಚೆಯನ್ನ ಮಾಡಬೇಕಾಗುತ್ತೆ. ಸಂಸದೀಯ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಭಾರತದ ಕೇಂದ್ರ ಸರ್ಕಾರವೆಲ್ಲವೂ ಕೂಡ, ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಗಳು ಕೂಡ ರಾಷ್ಟ್ರಪತಿಯವರ ನಿರ್ದೇಶನದ ಮೇರೆಗೆ ನಡೆಯುತ್ತೆ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆಯಾದಂತೆ ಭಾರತದ ರಾಷ್ಟ್ರಪತಿಯವರನ್ನ ಪ್ರಾರಂಭದಲ್ಲಿ ಅಧ್ಯಕ್ಷರು ಅಂತ ಕರೀತಾರೆ. ಅದಾದ ನಂತರ ರೂಢಿಗತವಾಗಿ ಭಾರತದ ರಾಷ್ಟ್ರಾಧ್ಯಕ್ಷರನ್ನ ರಾಷ್ಟ್ರಪತಿ ಎನ್ನುವಂತಹ ಒಂದು ವಿಚಾರದಿಂದನೂ ಕೂಡ ಉಲ್ಲೇಖವನ್ನು ಮಾಡ್ತಾ, ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ಅಭಿಪ್ರಾಯಪಟ್ಟಂತೆ ಮತ್ತು KM ಪಣಿಕ್ಕರ್ ಅವರು ಉಲ್ಲೇಖ ಮಾಡಿದಂಗೆ ಅಧ್ಯಕ್ಷ ಎಂಬ ನಾಮಾಂಕಿತದಿಂದ ಅದನ್ನ ಉಲ್ಲೇಖವನ್ನು ಮಾಡ್ತೀವಿ. ಅದರಲ್ಲೂ ಕೂಡ ಭಾರತದ ಸಂವಿಧಾನದ ಭಾಗ 5ರಲ್ಲಿ 52ನೇ ವಿಧಿಯಿಂದ 78ನೇ ವಿಧಿಯವರೆಗೆ ಭಾರತದ ಸಂವಿಧಾನ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿಯವರ ಕಾರ್ಯ ಚಟುವಟಿಕೆಗಳ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂತಕ್ಕದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕೇಂದ್ರ ಕಾರ್ಯಾಂಗವು ರಾಷ್ಟ್ರಪತಿಯವರನ್ನ, ಉಪರಾಷ್ಟ್ರಪತಿಯವರನ್ನ, ಭಾರತದ ಪ್ರಧಾನಮಂತ್ರಿಗಳನ್ನ ಮತ್ತು ಮಂತ್ರಿಮಂಡಲವನ್ನು ಒಳಗೊಂಡಿರುವಂತಹದ್ದನ್ನ ನಾವಿಲ್ಲಿ ಗಮನದಲ್ಲಿಟ್ಟುಕೊಳ್ತಾ, ಇದರ ಜೊತೆಗೆ ಭಾರತ ದೇಶದ ಅಟಾರ್ನಿ ಜನರಲ್ ರವರು ಕೂಡ ಕೇಂದ್ರ ಕಾರ್ಯಾಂಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನತಕ್ಕದ್ದನ್ನು ಗಮನದಲ್ಲಿಟ್ಟುಕೊಂಡು ಸಂವಿಧಾನದ 52ನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಯವರ ಹುದ್ದೆಯ ಬಗ್ಗೆ, ರಾಷ್ಟ್ರಪತಿಯವರ ಸ್ಥಾನದ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂತಕ್ಕದ್ದನ್ನು ಭಾರತದ ಸಂವಿಧಾನದಲ್ಲಿ ನಾವಿಲ್ಲಿ ಗಮನಿಸಬಹುದು. ಸಂವಿಧಾನದ 53ನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಯವರಿಗೆ ಕಾರ್ಯಾಂಗದ ಪೂರ್ಣ ಅಧಿಕಾರ ಇರುತ್ತೆ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಎಲ್ಲ ಅಧಿಕಾರಗಳನ್ನ ರಾಷ್ಟ್ರಪತಿಯವರ ಹೆಸರಿನಲ್ಲೇ ಚಲಾಯಿಸಲ್ಪಡುವಂತಕ್ಕದ್ದನ್ನು ಕೂಡ ನಾವಲ್ಲಿ ಗಮನದಲ್ಲಿಟ್ಟುಕೊಂಡು ರಾಷ್ಟ್ರಪತಿಯವರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾರೆ. ಸಂವಿಧಾನದ 74 ಉಪವಿಧಿ 1ರ ಪ್ರಕಾರ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯನ್ನು ಒಳಗೊಂಡಂತಹ ಮಂತ್ರಿಮಂಡಲ ಏನಿದೆ, ಆ ಮಂತ್ರಿಮಂಡಲದ
ನೈಜ ಕಾರ್ಯಾಂಗವಾಗಿರ್ತಕ್ಕಂತಹ ಪ್ರಧಾನಮಂತ್ರಿ ಮತ್ತು ಆತನ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಎಲ್ಲ ಅಧಿಕಾರಗಳನ್ನ ಚಲಾಯಿಸ್ತಾರೆ ಅನ್ನೋದಕ್ಕದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸಂವಿಧಾನ ತಜ್ಞ, ವಿಶ್ವರತ್ನ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಲ್ಲೇಖವನ್ನ ಮಾಡಿದ ಹಾಗೆ, ಸಂವಿಧಾನ ಶಿಲ್ಪಿಯವರ ಉಲ್ಲೇಖದಂತೆ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರದ ಪ್ರಮುಖರಾಗಿ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಹೊರತು ಅವರು ನೈಜವಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿ ಅವರು ನೈಜವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅನ್ನೋದನ್ನ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗೇನೆ ರಾಷ್ಟ್ರಪತಿಯವರ ವಿಚಾರಗಳನ್ನ ನಾವು ಅಭ್ಯಾಸ ಮಾಡುವಾಗ ಹಲವಾರು ಅಂಶಗಳನ್ನ ನಾವಿಲ್ಲಿ ಉಲ್ಲೇಖವನ್ನ ಮಾಡಬೇಕಾಗತ್ತೆ. ಮೊದಲನೇದಾಗಿ ರಾಷ್ಟ್ರಪತಿಯವರಾಗಬೇಕಾದ್ರೆ ಏನು ಅರ್ಹತೆಗಳಿರ್ಬೇಕಾಗತ್ತೆ, ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡಬೇಕಾದ್ರೆ ಯಾವ ಪ್ರಕ್ರಿಯೆಯಲ್ಲಿ ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡಲಾಗುತ್ತೆ, ಚುನಾವಣೆಯ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ, ಮತ್ತು ರಾಷ್ಟ್ರಪತಿಯವರ ಅಧಿಕಾರಾವಧಿ ಬಗ್ಗೆ ಮಾತನಾಡಬೇಕಾಗುತ್ತೆ. ಹಾಗೇನೆ ಸಂವಿಧಾನದ ಮುಖ್ಯಸ್ಥ ರಾಷ್ಟ್ರಪತಿ ಆದರೂ ಕೂಡ ಸಂವಿಧಾನಕ್ಕಿಂತ ಬಹುದೊಡ್ಡ ವ್ಯಕ್ತಿ ಯಾರು ಕೂಡ ಇರೋದಿಲ್ಲ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬರುವಂತಹ ರೀತಿಯಲ್ಲಿ ಏನಾದರೂ ಒಂದು ವೇಳೆ ರಾಷ್ಟ್ರಪತಿ ಕಾರ್ಯನಿರ್ವಹಿಸಿದರೆ ಅಂತಹ ರಾಷ್ಟ್ರಪತಿಯವರನ್ನ ಪದಚ್ಯುತಿಗೊಳಿಸುವಂತಹ ಅಧಿಕಾರವನ್ನು ಕೂಡ ಭಾರತದ ಸಂವಿಧಾನ ನೀಡಿದೆ. ಹಾಗಾಗಿ ಪದಚ್ಯುತಿ ಅಧಿಕಾರ ಅನ್ನುವಂಥದ್ದನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ. ಇದರ ಜೊತೆಯಲ್ಲಿ ಈ ದೇಶದ ಪ್ರಥಮ ಪ್ರಜೆಯಾಗಿರ್ತಕ್ಕಂತಹ ರಾಷ್ಟ್ರಪತಿಯವರೇನಿದ್ದಾರೆ, ರಾಷ್ಟ್ರಪತಿಯವರಿಗೆ ವೇತನ ಸೌಲಭ್ಯಗಳನ್ನ ಮತ್ತು ಅವರಿಗೆ ವಿಶೇಷವಾದಂತಹ ಒಂದು ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಿರುವಂತಹದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮತ್ತು ಭಾರತದ ರಾಷ್ಟ್ರಪತಿಯವರು ಅವರಿಂದ ಯಾವ್ಯಾವ ಎಲ್ಲ ಅಧಿಕಾರಗಳು ಕೂಡ ಚಲಾಯಿಸಲ್ಪಡ್ತವೆ ಎಲ್ಲ ಅನ್ನುವಂತಹ ಎಲ್ಲ ಅಂಶಗಳನ್ನು ಕೂಡ ನಾನಲ್ಲಿ ವಿವರಣಾತ್ಮಕವಾಗಿ ಚರ್ಚೆ ಮಾಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೊದಲನೇದಾಗಿ ರಾಷ್ಟ್ರಪತಿಯವರಿಗೆ ಏನು ಅರ್ಹತೆಗಳಿರ್ಬೇಕಾಗತ್ತೆ, ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್. ಮುಖ್ಯವಾಗಿ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ಏನು ಅರ್ಹತೆಗಳಿರ್ಬೇಕಾಗತ್ತೆ ಅನ್ನೋದನ್ನು ಕುರಿತು ನಾವು ಚರ್ಚೆ ಮಾಡೋದಾದ್ರೆ, ಭಾರತ ಸಂವಿಧಾನದ 58ನೇ ವಿಧಿಯ ಪ್ರಕಾರ ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭೆಗೆ ಆಯ್ಕೆಯಾಗಲು ಅಗತ್ಯವಾಗಿರ್ತಕ್ಕಂತಹ ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕು, ಮತ್ತು ಭಾರತ ದೇಶದ ಯಾವುದೇ ಲಾಭದಾಯಕ ಹುದ್ದೆನಲ್ಲಿ ಅವರು ಇರಬಾರದು ಅನ್ನತಕ್ಕದ್ದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ತಾ, ಜೊತೆಗೆ ಭಾರತದ ರಾಷ್ಟ್ರಪತಿ ಆಗಬೇಕಾದ್ರೆ ಅವರಿಗೆ ಅನುಭವ ಇರಬೇಕಾಗುತ್ತೆ, ಸಂವಿಧಾನದ ಬಗ್ಗೆ ಅವರಿಗೆ ಅನುಭವ ಇರಬೇಕಾಗುತ್ತೆ, ಆಡಳಿತಾತ್ಮಕ ಇರಬೇಕಾಗುತ್ತೆ. ಈ ಆಡಳಿತಾತ್ಮಕ ಮತ್ತು ಸಂವಿಧಾನದ ಅನುಭವಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಆಲ್ಮೋಸ್ಟ್ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವಂತಹ ಒಂದು ಸತ್ಸಂಪ್ರದಾಯ ಭಾರತದ ಚರಿತ್ರೆಯಲ್ಲಿ ನಡೆದು ಬಂದಿದೆ ಅನ್ನತಕ್ಕದ್ದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಎರಡನೇದಾಗಿ ಚುನಾವಣೆಗಳ ಬಗ್ಗೆ, ಭಾರತದ ರಾಷ್ಟ್ರಪತಿಯವರ ಚುನಾವಣೆಯ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದಾದ್ರೆ, ಭಾರತ ಸಂವಿಧಾನದ 54 ಮತ್ತು 55ನೇ ವಿಧಿಗಳು ರಾಷ್ಟ್ರಪತಿಯವರ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ, ಸಾಮಾನ್ಯವಾಗಿ ಸಂವಿಧಾನ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಷ್ಟ್ರಪತಿಯವರನ್ನ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿಯವರಿಗೆ ಮತವನ್ನು ಚಲಾವಣೆ ಮಾಡೋದ್ರ ಮೂಲಕ ಈ ದೇಶದ ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡುವಂತಹ ಒಂದು ಅಧಿಕಾರವನ್ನ ಹೊಂದಿರ್ತಾರೆ ಅನ್ನೋದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗುತ್ತೆ. ಇದರ ಜೊತೆಗೆ ಭಾರತದ ರಾಷ್ಟ್ರಪತಿಯವರೇನಿದ್ದಾರೆ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಥಾಮಸ್ ಏರ್ ಪ್ರತಿಪಾದಿಸಿರ್ತಕ್ಕಂತಹ ಅನುಪಾತ ಪ್ರಾತಿನಿಧ್ಯ ಪದ್ಧತಿಗನುಗುಣವಾಗಿ ಏಕ ಪರಿವರ್ತಿತ ಮತದಾನ ಪ್ರಾತಿನಿಧ್ಯ ಮತ ನೀಡುವುದರ ಮೂಲಕ ಪ್ರಾಧಾನ್ಯತೆಯ ಆಧಾರದ ಮೇಲೆ ರಾಷ್ಟ್ರಪತಿಯವರ ಚುನಾವಣಾ ಪ್ರಕ್ರಿಯೆಗಳು ನಡೀತವೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಂಡ, ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತಹ ವಿವಾದಗಳನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುವಂತಹ ಅಧಿಕಾರವನ್ನ 71ನೇ ವಿಧಿಯ ಪ್ರಕಾರ ಕಲ್ಪಿಸಿಕೊಟ್ಟರು ಕೂಡ, ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ವಿವಾದಗಳು ಆಗದೇ ಇರುವಂತಹ ರೀತಿಯಲ್ಲಿ ಈ ದೇಶದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ರಾಷ್ಟ್ರಪತಿಯವರ ಚುನಾವಣಾ ಪ್ರಕ್ರಿಯೆಗಳನ್ನ ನಡೆಸಿಕೊಂಡು ಬರಲಾಗಿದೆ ಅನ್ನೋದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಮೂರನೇದಾಗಿ ಭಾರತದ ರಾಷ್ಟ್ರಪತಿಯವರ ಅಧಿಕಾರಾವಧಿಯ ಬಗ್ಗೆ ನಾವು ಮಾತನಾಡ್ತಾ, ಭಾರತ ಸಂವಿಧಾನದ 56ನೇ ವಿಧಿನಲ್ಲಿ ಭಾರತದ ರಾಷ್ಟ್ರಪತಿಯವರ ಅಧಿಕಾರಾವಧಿಯನ್ನು ಕುರಿತು ಚರ್ಚೆಯನ್ನು ಮಾಡಲಾಗಿದೆ. ರಾಷ್ಟ್ರಪತಿಯವರ ಅಧಿಕಾರಾವಧಿ ಪ್ರಮುಖವಾಗಿ ಸಂವಿಧಾನಬದ್ಧವಾಗಿ 5 ವರ್ಷಗಳಾಗಿರುತ್ತೆ. ಒಂದು ವೇಳೆ ರಾಷ್ಟ್ರಪತಿಯವರು ಕಾರಣಾಂತರಗಳಿಂದ ರಾಜೀನಾಮೆಯನ್ನು ಕೊಟ್ಟರೆ ಅಥವಾ ರಾಷ್ಟ್ರಪತಿಯವರು ಏನಾದರೂ ಅವರು ಕಾರಣಾಂತರದಿಂದ ಮರಣ ಹೊಂದಿದ್ರೆ ಅಂತಹ ಸಂದರ್ಭದಲ್ಲಿ
ಉಪರಾಷ್ಟ್ರಪತಿಯವರು ಸಾಮಾನ್ಯವಾಗಿ ರಾಷ್ಟ್ರಪತಿಯವರ ಎಲ್ಲ ಅಧಿಕಾರಗಳನ್ನು ಉತ್ತರಾಧಿಕಾರಿಯಾಗಿ ನಿರ್ವಹಿಸ್ತಾರೆ, ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಅನಿವಾರ್ಯ ಕಾರಣಗಳು ಬಂದು ಏನಾದರೂ ಒಂದು ವೇಳೆ ರಾಷ್ಟ್ರಪತಿಯವರು ರಾಜೀನಾಮೆ ಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆಯ ಪತ್ರವನ್ನ ರಾಷ್ಟ್ರಪತಿಯವರು ನೀಡ್ತಾರೆ ಅನ್ನೋದರ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಉಲ್ಲೇಖವನ್ನ ಮಾಡಬೇಕಾಗತ್ತೆ. ಇನ್ನು ಪ್ರಮಾಣ ವಚನದ ಬಗ್ಗೆ ನಾವು ಉಲ್ಲೇಖವನ್ನ ಮಾಡೋದಾದ್ರೆ ಭಾರತದ ರಾಷ್ಟ್ರಪತಿಯವರು ಆಯ್ಕೆ ಆದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಏನಿದ್ದಾರೆ, ನ್ಯಾಯಾಧೀಶರು ಭಾರತದ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡೋದ್ರ ಮೂಲಕ ಈ ದೇಶದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ರಾಷ್ಟ್ರಪತಿಯವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗುತ್ತೆ. ಮತ್ತು ಇದಕ್ಕಿಂತ ಬಹುಮುಖ್ಯವಾಗಿ ಭಾರತದ ರಾಷ್ಟ್ರಪತಿಯವರು ಸಂವಿಧಾನಕ್ಕಿಂತ ದೊಡ್ಡವರೇನಾಗಿರೋದಿಲ್ಲ. ಭಾರತದ ರಾಷ್ಟ್ರಪತಿಯವರು ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದಂತಹ ರಕ್ಷಾ ಕವಚ ಅನ್ನತಕ್ಕದನ್ನ ಆಧಾರವಾಗಿ ಇಟ್ಕೊಂಡು ಕೆಲವು ಸಂದರ್ಭಗಳಲ್ಲಿ ಭಾರತದ ರಾಷ್ಟ್ರಪತಿಯವರನ್ನ ಮಹಾಭಿಯೋಗದ ಮೂಲಕ, ಅದನ್ನ ಇಂಪೀಚ್ಮೆಂಟ್ ಅಂತೇವೆ, ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಯವರನ್ನು ಕೂಡ ಉಚ್ಚಾಟನೆ ಮಾಡುವಂತಹ ಒಂದು ಅವಕಾಶವನ್ನ ಸಂವಿಧಾನ ಕಲ್ಪಿಸಿಕೊಟ್ಟಿದೆ. 361ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಚಲಾಯಿಸಿದಂತಹ ಅಧಿಕಾರಗಳನ್ನ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಅದನ್ನು ಕೂಡ ನಾವಿಲ್ಲಿ ಗಮನದಲ್ಲಿಟ್ಕೊಂತ ಕೆಲವು ಸಂದರ್ಭಗಳಲ್ಲಿ ಅಧಿಕಾರಾವಧಿಯಲ್ಲಿದ್ದಾಗ ಅವ್ರನ್ನ ಬಂಧಿಸೋದಕ್ಕಾಗೋದಿಲ್ಲ. ಸಿವಿಲ್ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ 2 ತಿಂಗಳು ಮುಂಚಿತವಾಗಿಯೇ ನೋಟಿಸ್ ಅನ್ನು ಕೊಡಬೇಕಾಗತ್ತೆ. ಹಾಗಾಗಿ ಸಂಸತ್ತಿನ ಯಾವುದಾದರೂ ಒಂದು ಸದನದಲ್ಲಿ ರಾಷ್ಟ್ರಪತಿಯ ಬಗ್ಗೆ ದೋಷಾರೋಪ ಪಟ್ಟಿಯನ್ನು ಮಂಡಿಸಬೇಕಾಗತ್ತೆ. 14 ದಿನಗಳ ಪೂರ್ವ ನೋಟಿಸ್ ಅನ್ನು ಕೊಡೋದ್ರ ಮೂಲಕ ರಾಷ್ಟ್ರಪತಿಯವರು ಆ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಅದಾದ ನಂತರ 3/2 ಭಾಗದಷ್ಟು ಬಹುಮತದೊಂದಿಗೆ ರಾಷ್ಟ್ರಪತಿಯವರನ್ನ ಒಂದು ವೇಳೆ ಆರೋಪ ಸಾಬೀತಾದರೆ ಅವರನ್ನ ಪದಚ್ಯುತಿಗೊಳಿಸುವಂತಹ ಒಂದು ಅವಕಾಶವನ್ನು ಕೂಡ ಭಾರತದ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಅನ್ನತಕ್ಕದ್ದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ನಂತರದ ವಿಚಾರಗಳಲ್ಲಿ ನಾವು ಚರ್ಚೆ ಮಾಡೋದಾದ್ರೆ ಭಾರತದ ರಾಷ್ಟ್ರಪತಿಯವರಿಗೆ ವಿಶೇಷವಾದಂತಹ ಒಂದು ವೇತನ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಸಂವಿಧಾನದ 59ನೇ ವಿಧಿಯ ಪ್ರಕಾರ ವೇತನ ಮತ್ತು ಭತ್ಯೆ ಹಾಗೂ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಅಲೈನ್ಸಸ್ ಅಂಡ್ ಪ್ರಿವಿಲೇಜಸ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಯವರಿಗೆ ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನತಕ್ಕದನ್ನು ನಾವಿಲ್ಲಿ ಗಮನಿಸೋದಾದ್ರೆ ಮಾಸಿಕ ವೇತನ ಇವತ್ತು ಪ್ರಸ್ತುತ ರಾಷ್ಟ್ರಪತಿಯವರಿಗೆ 5 ಲಕ್ಷ ಮಾಸಿಕ ವೇತನವನ್ನ ನೀಡಲಾಗುತ್ತೆ. ಆರೋಗ್ಯ, ಸಾರಿಗೆ, ಸಂಪರ್ಕ, ಭವ್ಯ ಬಂಗಲೆ, ರಾಷ್ಟ್ರಪತಿ ಭವನ 340 ಕೊಠಡಿಗಳ ವಿಸ್ತೀರ್ಣವಾಗಿರತಕ್ಕಂತಹ ರಾಷ್ಟ್ರಪತಿ ಭವನವನ್ನ ದೆಹಲಿನಲ್ಲಿ ರಾಷ್ಟ್ರಪತಿಯವರಿಗೆ ಕೊಡಲಾಗಿದೆ. ಹಾಗಾಗಿ ಅದನ್ನ ನಾವು ರಾಷ್ಟ್ರಪತಿ ಭವನ ಅಂತಾನೆ ಅದನ್ನ ನಾವಿಲ್ಲಿ ಉಚ್ಚಾರಣೆಯನ್ನ ಮಾಡಬೇಕಾಗುತ್ತೆ. ಮತ್ತು ಇವರ ವೇತನವನ್ನ ಸಂಚಿತ ನಿಧಿಯಿಂದ ನೀಡಲಾಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ತಾ ಭಾರತ ದೇಶದಲ್ಲಿ ರಾಷ್ಟ್ರಪತಿ ಆದಂತವರು ಮತ್ತೆ 2ನೇ ಬಾರಿಗೂ ಕೂಡ ರಾಷ್ಟ್ರಪತಿ ಆಗುವಂತಹ ಒಂದು ಅವಕಾಶವನ್ನ ಭಾರತದ ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಪ್ರಥಮತಃ ಈ ದೇಶದ ರಾಷ್ಟ್ರಪತಿಯಾಗಿರ್ತಕ್ಕಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 2 ಅವಧಿಗೆ ಈ ದೇಶದ ರಾಷ್ಟ್ರಪತಿಯಾಗಿದ್ರು ಅನ್ನೋದನ್ನು ಕೂಡ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ನಾವಿಲ್ಲಿ ಚರ್ಚೆ ಮಾಡುವಂತಕ್ಕದ್ದಪ್ಪ ಅಂದ್ರೆ ಒಂದು ವೇಳೆ ಏನಾದರೂ ರಾಷ್ಟ್ರಪತಿ ಹುದ್ದೆ ಖಾಲಿ ಆದರೆ ಏಕಕಾಲದಲ್ಲಿ ನಿಮಗೆ ಗೊತ್ತಿದೆ, ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಕಾರಣಾಂತರದಿಂದ ರಾಷ್ಟ್ರಪತಿ ರಾಜೀನಾಮೆ ಕೊಟ್ರೆ, ರಾಷ್ಟ್ರಪತಿ ಮರಣ ಹೊಂದಿದ್ರೆ ಅಥವಾ ರಾಷ್ಟ್ರಪತಿ ಇನ್ಯಾವುದೋ ಕಾರಣಕ್ಕಾಗಿ ರಾಷ್ಟ್ರಪತಿ ಹುದ್ದೆ ತೆರವಾಯಿತು ಅಂತ ಅಂದ್ರೆ ಸೊ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯವರ ಎಲ್ಲ ಅಧಿಕಾರಗಳನ್ನ 6 ತಿಂಗಳ ಅವಧಿವರೆಗೂ ಕೂಡ ನಿರ್ವಹಿಸ್ತಾರೆ. ನಮಗೆ ಗೊತ್ತಿರುವ ಹಾಗೆ 1969ರಲ್ಲಿ ಜಾಕೀರ್ ಹುಸೇನ್ ರವರು ಮರಣ ಹೊಂದುತ್ತಾರೆ. ಆ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಸೊ ಜಾಕೀರ್ ಹುಸೇನ್ ಮರಣ ಹೊಂದಿದಾಗ ಸೊ ಅಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಸಂಬಂಧಪಟ್ಟಂತೆ ಉಪರಾಷ್ಟ್ರಪತಿಯಾಗಿದ್ದಂತಹ ವಿ ಗಿರಿ ಅವರು ರಾಷ್ಟ್ರಪತಿ ಹುದ್ದೆಗೆ ಕಂಟೆಸ್ಟ್ ಮಾಡ್ತಾರೆ. ರಾಷ್ಟ್ರಪತಿ ಹುದ್ದೆಗೆ ಕಂಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯಾಗಿದ್ದಂತಹ ವಿ ಗಿರಿ ರಾಜೀನಾಮೆ ಕೊಟ್ಟು ಕಂಟೆಸ್ಟ್ ಮಾಡ್ತಾರೆ. ಆಗ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದಂತಹ ಎಂ ಹಿದಾಯತ್ ಉಲ್ಲಾರ್ ಅವರು ಆ ಒಂದು ಜವಾಬ್ದಾರಿಯನ್ನ ನಿರ್ವಹಿಸಿದ್ರು ಅನ್ನೋದಕ್ಕದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಕೂಡ ಆಧಾರವಾಗಿ ಇಟ್ಕೊಂಡು ನಾವು ಭಾರತದ ರಾಷ್ಟ್ರಪತಿಯವರ ವಿಚಾರಗಳನ್ನ ನಾವಿಲ್ಲಿ ಚರ್ಚೆಯನ್ನ ಮಾಡಬೇಕಾಗತ್ತೆ. ಇನ್ನ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹದ್ದು ಭಾರತದ ರಾಷ್ಟ್ರಪತಿಯವರ ಅಧಿಕಾರಗಳನ್ನ ಕುರಿತು ನಾವು ಚರ್ಚೆಯನ್ನ ಮಾಡಬೇಕಾಗತ್ತೆ. ಭಾರತದ ರಾಷ್ಟ್ರಪತಿಯವರ ಅಧಿಕಾರಗಳನ್ನ ಕುರಿತು ನಾವು ಚರ್ಚೆಯನ್ನ ಮಾಡುವಂತಹದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಪದವಿ ಹಂತದಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ
ಎಲ್ಲ ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆ ಮಾಡುವಂತದ್ದು ಮುಖ್ಯ ಆಗಿರ್ತದೆ ಅನ್ನತಕ್ಕದನ್ನ ಗಮನದಲ್ಲಿ ಇಟ್ಕೊಂಡು ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದರ ಬಗ್ಗೆ ನಾನಿಲ್ಲಿ ಚರ್ಚೆ ಮಾಡುವಂತಕ್ಕದನ್ನ ನಾನು ಮಾಡ್ತೇನೆ. ಭಾರತ ಸಂವಿಧಾನದ 53ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಬಹುಮುಖ್ಯವಾದಂತಹ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಮೊದಲನೇದಾಗಿ ಶಾಸನೀಯ ಕಾರ್ಯಗಳು ಅಥವಾ ಶಾಸನೀಯ ಅಧಿಕಾರಗಳು ಅಂತ ಬರುತ್ತೆ. ಎರಡನೇದಾಗಿ ಕಾರ್ಯಾಂಗದ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು ಮತ್ತು ನ್ಯಾಯಿಕ ಅಧಿಕಾರಗಳು, ಸೈನಿಕ ಅಧಿಕಾರಗಳು, ತುರ್ತು ಪರಿಸ್ಥಿತಿ ಅಧಿಕಾರಗಳು, ರಾಜತಾಂತ್ರಿಕ ಅಧಿಕಾರಗಳು, ವಿವೇಚನಾಧಿಕಾರಗಳು ಅಂತ ಪ್ರಸ್ತಾಪವನ್ನು ಮಾಡಲಾಗುತ್ತೆ. ಸೊ ಈ ಎಲ್ಲ ಅಧಿಕಾರಗಳನ್ನು ಕೂಡ ನಾನು ಒಂದೊಂದಾಗಿ ವಿವರಣೆಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ರಾಷ್ಟ್ರಪತಿಯವರಿಂದ ಏನೆಲ್ಲ ಸಂವಿಧಾನಾತ್ಮಕ ಅಧಿಕಾರಗಳು ಚಲಾಯಿಸಲ್ಪಡ್ತವೋ, ಯಾವೆಲ್ಲ ಅಧಿಕಾರಗಳು ಚಲಾವಣೆ ಆಗ್ತವೋ ಆ ಎಲ್ಲ ಅಧಿಕಾರಗಳ ಬಗ್ಗೆ ನಾನಿಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದರ ಮೊದಲ ಭಾಗವಾಗಿ ರಾಷ್ಟ್ರಪತಿಯವರ ಅಧಿಕಾರಗಳ ಮೊದಲ ಭಾಗವಾಗಿ ಶಾಸನೀಯ ಅಧಿಕಾರಗಳು ಅಂತ ಇದೆ. ಸಾಮಾನ್ಯವಾಗಿ ಭಾರತ ಸಂವಿಧಾನದ 79ನೇ ವಿಧಿನಲ್ಲಿ ನಾವು ಹೇಳ್ತೇವೆ ರಾಷ್ಟ್ರಪತಿ ಸಂಸತ್ತಿನ ಅವಿಭಾಜ್ಯ ಅಂಗ ಅಂತೇವೆ. ರಾಷ್ಟ್ರಪತಿ ಸಂಸತ್ತಿನ ಅವಿಭಾಜ್ಯ ಅಂಗ ಅಂದಾಗ ರಾಷ್ಟ್ರಪತಿಯವರು ಸಂಸತ್ತಿನ ಅಧಿವೇಶನವನ್ನ ಕರೆಯುವಂತಹ, ಅಧಿವೇಶನವನ್ನು ಮುಂದೂಡುವಂತಹ ಮತ್ತು ಅಧಿವೇಶನದಲ್ಲಿ ಏನು ಸದಸ್ಯರುಗಳಿಗೆ ಸಂದೇಶವನ್ನು ಕೊಡುವಂತಹ ಒಂದು ಅಧಿಕಾರವನ್ನು ರಾಷ್ಟ್ರಪತಿಯವರು ಭಾರತ ಸಂವಿಧಾನದ 85ನೇ ವಿಧಿನಲ್ಲಿ ಎಲ್ಲ ಅಧಿಕಾರಗಳ ಜೊತೆಯಲ್ಲಿ 85ನೇ ವಿಧಿನಲ್ಲಿ ಲೋಕಸಭೆಯನ್ನು ವಿಸರ್ಜಿಸುವಂತಹ ಒಂದು ಅಧಿಕಾರವನ್ನು ಕೂಡ ರಾಷ್ಟ್ರಪತಿಯವರಿಗಿದೆ ಅನ್ನತಕ್ಕದ್ದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಸಾಮಾನ್ಯವಾಗಿ 108ನೇ ವಿಧಿನಲ್ಲಿ ಉಲ್ಲೇಖ ಆದಂಗೆ ಒಂದು ವೇಳೆ ಏನಾದರೂ ಉಭಯ ಸದನಗಳ ನಡುವೆ ಏನಾದರೂ ಜಂಟಿ ಅಧಿವೇಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂದಾಗ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂತಹ ಒಂದು ಅಧಿಕಾರವನ್ನು ಕೂಡ ಹೊಂದಿದ್ದಾರೆ ಅನ್ನತಕ್ಕದನ್ನ ನಾವಲ್ಲಿ ಗಮನಿಸಬೇಕಾಗತ್ತೆ. ಹಾಗೇನೆ ಭಾರತದ ರಾಷ್ಟ್ರಪತಿಯವರು ಈಗ ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಏನು ಲೋಕಸಭೆಗೆ 2 ಆಂಗ್ಲೋ ಇಂಡಿಯನರನ್ನ ನೇಮಕ ಮಾಡತಕ್ಕಂತಹ ಒಂದು ಅಧಿಕಾರ ಇದೆ, ಅಧಿಕಾರವನ್ನು ತೆಗೆದು ಪರ್ಯಾಯ ಮಾಡಿದ್ದಾರೆ. ಅದಾದ ಮೇಲೆ ರಾಜ್ಯಸಭೆಗೆ ರಾಷ್ಟ್ರಪತಿಯವರು 12 ಜನ ಸದಸ್ಯರುಗಳನ್ನ ನಾಮಕರಣ ಮಾಡುವಂತಹ ಒಂದು ಶಾಸನೀಯ ಅಧಿಕಾರವನ್ನು ಹೊಂದಿರ್ತಾರೆ. 12 ಜನ ಸದಸ್ಯರು ರಾಜ್ಯಸಭೆಗೆ ನಾಮಕರಣವಂತರು ಅವರು ಕಲೆ, ಸಾಹಿತ್ಯ, ಸಂಗೀತ, ಕೃಷಿ, ಸಮಾಜ ಸೇವೆ, ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸಿ ಇರ್ತಕ್ಕಂತಹ ಹಿರಿಯರುಗಳನ್ನ, ಬುದ್ಧಿಜೀವಿಗಳನ್ನ ಆ ಕ್ಷೇತ್ರಗಳಿಗೆ ನಾಮಕರಣ ಮಾಡುವಂತಹ ಒಂದು ಅಧಿಕಾರವನ್ನ ಭಾರತದ ರಾಷ್ಟ್ರಪತಿಯವರು ಶಾಸನೀಯ ಅಧಿಕಾರಗಳಲ್ಲಿ ಹೊಂದಿರ್ತಾರೆ ಅನ್ನತಕ್ಕದನ್ನ ಗಮನಿಸಬೇಕಾಗುತ್ತೆ. ಮತ್ತು ಹೊಸ ಸಂಸತ್ತು ಅಸ್ತಿತ್ವಕ್ಕೆ ಬಂದಾಗ ಆ ಸಂಸತ್ತಿನಲ್ಲಿ ಪ್ರಥಮ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡತಕ್ಕಂತಹ ಒಂದು ಅಧಿಕಾರವನ್ನ ಭಾರತ ಸಂವಿಧಾನದ 86ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ಹೊಂದಿರ್ತಾರೆ ಅನ್ನತಕ್ಕದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಸಂಸತ್ತು ಕಾರ್ಯವನ್ನು ನಿರ್ವಹಣೆ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಅಧಿವೇಶನ ನಡೆದೇ ಇದ್ದಂತಹ ಸಂದರ್ಭದಲ್ಲಿ ತುರ್ತಾಗಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಕ್ಕಂತಹ ಒಂದು ಅಧಿಕಾರವನ್ನು ಕೂಡ ಇವರು 123ನೇ ವಿಧಿ ಪ್ರಕಾರ ಹೊಂದಿರ್ತಾರೆ ಅನ್ನತಕ್ಕದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ವಿಶೇಷವಾಗಿ ರಾಷ್ಟ್ರಪತಿಯವರಿಗೆ ವೀಟೋ ಅಧಿಕಾರ ಇದೆ ಅನ್ನತಕ್ಕದನ್ನು ಕೂಡ ಗಮನದಲ್ಲಿಟ್ಕೊಂಡು ಸಂಸತ್ತಿಗೆ 86ನೇ ವಿಧಿ ಪ್ರಕಾರ ಸಂದೇಶಗಳನ್ನು ರವಾನೆ ಮಾಡತಕ್ಕಂತಹ ಒಂದು ಶಾಸನೀಯ ಅಧಿಕಾರ ಭಾರತದ ರಾಷ್ಟ್ರಪತಿಯವರಿಗಿದೆ ಅನ್ನತಕ್ಕದನ್ನ ನಾವು ರಾಷ್ಟ್ರಪತಿಯವರ ಅಧಿಕಾರಗಳಲ್ಲಿ ಮೊದಲನೆಯ ಶಾಸನೀಯ ಅಧಿಕಾರದಲ್ಲಿ ಎಲ್ಲ ಅಂಶಗಳನ್ನು ನಾವಿಲ್ಲಿ ಉಲ್ಲೇಖವನ್ನ ಮಾಡ್ತೀವಿ. ಇನ್ನು ಎರಡನೇದಾಗಿ ಕಾರ್ಯಾಂಗದ ಅಧಿಕಾರಗಳು ಅಂತ ಬರುತ್ತೆ, ಎಕ್ಸಿಕ್ಯೂಟಿವ್ ಪವರ್ಸ್. ಎಕ್ಸಿಕ್ಯೂಟಿವ್ ಪವರ್ಸ್ ನಲ್ಲಿ ನಾವು ಚರ್ಚೆ ಮಾಡೋದಾದ್ರೆ ಭಾರತ ಸರ್ಕಾರದ ಎಲ್ಲ ವ್ಯವಹಾರ ಮತ್ತು ಒಪ್ಪಂದಗಳು ರಾಷ್ಟ್ರಪತಿಯವರ ಹೆಸರಿನಲ್ಲೇ ಜರುಗಬೇಕಾಗತ್ತೆ. ಯಾಕೆಂದ್ರೆ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ. ಅದರಲ್ಲೂ ಕೂಡ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿಯವರು ಆಗಿರೋದ್ರಿಂದ ಎಲ್ಲ ಅಧಿಕಾರಗಳು ಕೂಡ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಜರುಗಬೇಕಾಗಿರೋದ್ರಿಂದ ಪ್ರಧಾನಮಂತ್ರಿ ಮತ್ತು ಆತನ ಸಚಿವ ಸಂಪುಟ ನೈಜ ಕಾರ್ಯಾಂಗವಾಗಿರೋದ್ರಿಂದ ಆ ನೈಜ ಕಾರ್ಯಾಂಗದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಎಲ್ಲ ಕಾರ್ಯಾಂಗದ ಅಧಿಕಾರಗಳನ್ನು ನಿರ್ವಹಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನದಲ್ಲಿಟ್ಕೊಳ್ತಾ, ಅದರಲ್ಲಿ ವಿಶೇಷವಾಗಿ ಕಾರ್ಯಾಂಗದ ಅಧಿಕಾರಗಳಲ್ಲಿ ಭಾರತ ಸಂವಿಧಾನದ 75 ಉಪವಿಧಿ 1ರ ಪ್ರಕಾರ
ಈ ದೇಶದ ಪ್ರಧಾನಮಂತ್ರಿಗಳನ್ನ ನೇಮಕ ಮಾಡತಕ್ಕಂತಹ ಒಂದು ಅಧಿಕಾರವನ್ನ ರಾಷ್ಟ್ರಪತಿಯವರು ಹೊಂದಿರ್ತಾರೆ ಅನ್ನೋದನ್ನು ಕೂಡ ನಾವು ಅಲ್ಲಿ ಗಮನಿಸಬೇಕಾಗುತ್ತೆ. ಮತ್ತು ಸಂವಿಧಾನ ಪಂಡಿತ ಅಂತಾನೆ ಕರೆಸ್ಕೊಳ್ತಕ್ಕಂತಹ ಅಟಾರ್ನಿ ಜನರಲ್ ರವರನ್ನ ಮತ್ತು ಆಡಿಟರ್ ಜನರಲ್ ರವರನ್ನ, ಹಣಕಾಸು ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರುಗಳನ್ನ, ಮತ್ತು ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನ, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನ, ಮತ್ತು ಇತರ ಸಂವಿಧಾನಾತ್ಮಕ ಪ್ರಮುಖ ಸ್ಥಾನಗಳಿಗೆ ನೇಮಕ ಮಾಡತಕ್ಕಂಥ ಒಂದು ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಇದರ ಜೊತೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ಮತ್ತು ಇತರ ನ್ಯಾಯಾಧೀಶರನ್ನ, ರಾಜ್ಯ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡತಕ್ಕಂತಹ ಒಂದು ಅಧಿಕಾರ ಇಲ್ಲಿ ರಾಷ್ಟ್ರಪತಿಯವರು ಕಾರ್ಯಾಂಗದ ಅಧಿಕಾರದಲ್ಲಿ ಅದನ್ನ ಚಲಾಯಿಸ್ತಾರೆ ಅನ್ನೋದನ್ನ ಗಮನಿಸಬೇಕು. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನ್ಯ ರಾಷ್ಟ್ರಪತಿಯವರು ಆಯಾ ರಾಜ್ಯಗಳಿಗೆ ಸಂವಿಧಾನ ಮುಖ್ಯಸ್ಥರ ಹುದ್ದೆನಲ್ಲಿ ಅದರ ಪ್ರತಿನಿಧಿಗಳಾಗಿ ತಮ್ಮ ಪ್ರತಿನಿಧಿಗಳನ್ನಾಗಿ ರಾಜ್ಯಪಾಲರುಗಳನ್ನ ನೇಮಕ ಮಾಡತಕ್ಕಂಥ ಒಂದು ಅಧಿಕಾರ ಇದೆ ಅನ್ನತಕ್ಕದ್ದನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಇದು ರಾಷ್ಟ್ರಪತಿಯವರ ಎರಡನೇ ಅಧಿಕಾರ, ಕಾರ್ಯಾಂಗದ ಅಧಿಕಾರವಾಗಿರುತ್ತೆ. ಇನ್ನು ಮೂರನೇದು ಹಣಕಾಸಿನ ಅಧಿಕಾರಗಳು ಅಂತ ಬರುತ್ತೆ. ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ಮಾನ್ಯ ಹಣಕಾಸು ಸಚಿವರು ಸಂಸತ್ತಿನ ಯಾವುದೇ ಸದನದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ಮಸೂದೆಯನ್ನ ಪ್ರಥಮತಃ ಲೋಕಸಭೆಯಲ್ಲೇ ಮಂಡಿಸಬೇಕಾಗಿರೋದ್ರಿಂದ ಹಣಕಾಸು ಮಂತ್ರಿಯವರು ಹಣಕಾಸು ಮಸೂದೆಯನ್ನ ಮಂಡಿಸಬೇಕಾದ್ರೆ ರಾಷ್ಟ್ರಪತಿಯವರ ಪೂರ್ವಾನುಮತಿಯನ್ನ ಅಗತ್ಯವಾಗಿ ಪಡ್ಕೊಳ್ಬೇಕಾಗುತ್ತೆ ಅನ್ನತಕ್ಕದ್ದನ್ನು ಕೂಡ ನಾವು ಹಣಕಾಸಿನ ಅಧಿಕಾರಗಳನ್ನು ನಾವಿಲ್ಲಿ ಚರ್ಚೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಕ್ಕದ್ದು ನ್ಯಾಯಿಕ ಅಧಿಕಾರಗಳು ಅಂತ ಬರುತ್ತೆ. ನ್ಯಾಯಿಕ ಅಧಿಕಾರಗಳಲ್ಲಿ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೇನೆ. ರಾಷ್ಟ್ರಪತಿಯವರು ನ್ಯಾಯಾಲಯದ ಅಪರಾಧಿಗೆ ನೀಡಿದಂತಹ ಶಿಕ್ಷೆಯನ್ನ ಕಡಿಮೆಗೊಳಿಸತಕ್ಕಂತಹ ಒಂದು ಅಧಿಕಾರ, ನ್ಯಾಯಿಕ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಜುಡಿಷಿಯಲ್ ಪವರ್ಸ್ ಅಲ್ಲಿ ಇದೆ. ಕಡಿಮೆ ಮಾಡಬಹುದು, ಆದರೆ ರದ್ದು ಮಾಡುವಂತಹ ಅಧಿಕಾರ ಇಲ್ಲ ಅನ್ನತಕ್ಕದ್ದನ್ನು ಕೂಡ 72ನೇ ವಿಧಿನಲ್ಲಿ ನಾವಿಲ್ಲಿ ಉಲ್ಲೇಖವನ್ನ ನೋಡಬೇಕಾಗುತ್ತೆ. ಮತ್ತು ರಾಷ್ಟ್ರಪತಿಯವರು ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ, ಅದರಲ್ಲೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಕೇಳಿದಂತಹ ಸಲಹೆಗಳನ್ನ ರಾಷ್ಟ್ರಪತಿಯವರು ಸಲಹೆಗಳನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಳುವಂತಹ ಒಂದು ಅಧಿಕಾರವನ್ನು ಕೂಡ 143ನೇ ವಿಧಿ ಪ್ರಕಾರ ಇಲ್ಲಿ ಪಡ್ಕೊಳ್ಳಲಾಗಿದೆ ಅನ್ನತಕ್ಕದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ರಾಷ್ಟ್ರಪತಿಯವರು ನ್ಯಾಯಿಕ ಅಧಿಕಾರಗಳನ್ನ ಇಲ್ಲಿ ಮುಖ್ಯವಾಗಿ ಹೊಂದಿರ್ತಾರೆ. ಈಗಾಗಲೇ ನಾನು ಪ್ರಸ್ತಾಪ ಮಾಡಿದಾಗೆ ನ್ಯಾಯಾಲಯಗಳಿಗೆ ಏನು ಮುಖ್ಯ ನ್ಯಾಯಾಧೀಶರುಗಳನ್ನ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕಾಗಲಿ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರುಗಳನ್ನ ನೇಮಕ ಮಾಡುವಂತಹ ಒಂದು ನ್ಯಾಯಿಕ ಅಧಿಕಾರಗಳನ್ನು ಕೂಡ ಹೊಂದಿರ್ತಾರೆ ಅನ್ನತಕ್ಕದನ್ನ ಇಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡುವಂತಕ್ಕದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನ ನಾವು ಮುಖ್ಯವಾಗಿ 5ನೇ ಅಧಿಕಾರಗಳಲ್ಲಿ ನಾವು ಚರ್ಚೆ ಮಾಡುವಂತಕ್ಕದ್ದಾದ್ರೆ, ಸೊ ಇಲ್ಲಿ ಮಿಲಿಟರಿ ಅಧಿಕಾರಗಳು ಅಂತ ಬರುತ್ತೆ. ಆ ಮಿಲಿಟರಿ ಅಧಿಕಾರಗಳಲ್ಲಿ ನಾವು ಕುರಿತು ಚರ್ಚೆ ಮಾಡೋದಾದ್ರೆ ಮಹಾದಂಡನಾಯಕರಾಗಿರ್ತಾರೆ. ಭಾರತದ ರಾಷ್ಟ್ರಪತಿಯವರು ಸೈನಿಕ ಅಧಿಕಾರಗಳಲ್ಲಿ ಮಹಾದಂಡನಾಯಕನಾಗಿರ್ತಾರೆ. ಸೊ ಮಹಾದಂಡನಾಯಕರಾಗಿರ್ತಕ್ಕಂತಹ ರಾಷ್ಟ್ರಪತಿಯವರು 3 ಪಡೆಗಳ ದಂಡನಾಯಕರುಗಳನ್ನ ನೇಮಕ